ಧ್ಯಾನದಲ್ಲಿ ಎಲ್ಲರನ್ನೂ ಕನೆಕ್ಟ್ ಮಾಡಬಹುದಾ? ಆ್ಯಕ್ಚುಲಿ ಕನೆಕ್ಷನ್ ಆಗಿ ಹೋಗಿದೆ. ಧ್ಯಾನದಲ್ಲಿ ನಮಗೆ ಅರಿವಾಗುತ್ತೆ. ವಿ ಆರ್ ಆಲ್ ಕನೆಕ್ಟೆಡ್. ದೊಡ್ಡ ನೆಟ್ವರ್ಕ್ ಥರ. ಜಸ್ಟ್ ಇಮ್ಯಾಜಿನ್ ಒಂದು ಆಟಮ್ ಒಂದೊಂದಕ್ಕೊಂದು ನಾವು ಅದನ್ನು ಬಿಟ್ಟಿರೋಕ್ಕೆ ಆಗೋದೇ ಇಲ್ಲ. ಒಂದನ್ನೊಂದು ನಾವು ಸಪ್ರೇಟ್ ಅಂತ ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ಬ್ರಹ್ಮಾಂಡದಲ್ಲಿ ಒಂದೊಂದು ಅಣುಗಳು ಸೇರಿ ಎಲ್ಲ ಪಿಂಡಾಂಡಗಳೆಲ್ಲ ಸೇರಿ ಬ್ರಹ್ಮಾಂಡದ ಭಾಗ ನಾವೆಲ್ಲ. ಒಂದು ದೊಡ್ಡ ಬಾಲ್ನಲ್ಲಿ ಒಂದೊಂದೊಂದೊಂದು ಚುಕ್ಕಿ ಒಂದೊಂದೊಂದೊಂದು ಪಾರ್ಟಿಕಲ್ಲೂ ಕೂಡ ನಾವು ಒಂದು ಡಸ್ಟ್ ಇದ್ದಂಗೆ, ಇಡೀ ಬ್ರಹ್ಮಾಂಡದಲ್ಲಿ ಒಂದು ಸಣ್ಣ ಧೂಳು ಕಣ ಇದ್ದಂಗೆ ಎಲ್ಲ ಸೇರಿ ಬ್ರಹ್ಮಾಂಡ. ಅದರಿಂದ ಕನೆಕ್ಷನ್ ಇದೆಯಾ ಆಗತ್ತಾ ಅನ್ನೋದು ಅನುಮಾನ ಬರೋದು ಈ ತಲೆಗೆ, ಪ್ರಶ್ನೆ ಬರೋದು ಈ ತಲೆಗೆ, ಡೌಟ್ ಎಲ್ಲ. ಆದರೆ ಸತ್ಯವಾಗಿ ಯಥಾರ್ಥ ಏನು, ವಸ್ತುಸ್ಥಿತಿ ಏನು? ನಾವು ಆಗಲೇ ಒಂದಾಗಿದ್ದೇವೆ. ವಿ ಆರ್ ಆಲ್ ಒನ್. ನಾವೆಲ್ಲ ಸೇರಿ ಟುಗೆದರ್. ವಿ ಆರ್ ನಾಟ್ ಸಪರೇಟ್. ಎವ್ರಿಥಿಂಗ್ ಈಸ್ ಟುಗೆದರ್, ಹೋಲ್. But you realize this in meditation. Why in meditation you feel so vast? Because everybody are together. Every soul together. Every soul meet at one point. You become that point. You become that center. Then you feel you are so wide, vast, big, magnanimous. ಯಾಕೆಂದರೆ ಯು ಆರ್ ದಟ್. ಹಾಗೆ ಧ್ಯಾನದಲ್ಲಿ ನಮಗೆ ಒಂದು ಅದ್ಭುತವಾದ ಅರಿವಾಗುತ್ತೆ. ನಾನಿಷ್ಟು ದೊಡ್ಡದ ಅಂದರೆ ಎಲ್ಲರೂ ಸೇರಿ ನಾನು ಯಾರಿಂದಲೂ ಬೇರೆ ಅಲ್ಲ. ಅನುಭವ ಆದ ಕಣ್ಬಿಟ್ಟ ತಕ್ಷಣ ನಾನು ಒಬ್ಬಳೇ ದೊಡ್ಡದಲ್ಲ, ಎಲ್ಲರೂ ಸೇರಿ ನಾನು. ಅದರಿಂದ ಎಲ್ಲರೂ ಒಂದಾಗಿ ಇರೋಣ. ಒಂದಾಗಿದ್ದಾಗ ಯಾರ ಜೊತೆ ನೀವು ಒಂದಾಗಿರ್ತೀರ, ಎಷ್ಟು ಜನ ಜೊತೆ ಒಂದಾಗಿರ್ತೀರಾ, ಅಷ್ಟು ಪವರ್, ಅಷ್ಟು ಎನರ್ಜಿ, ಅಷ್ಟು ಶಕ್ತಿ ನಿಮ್ಮದು. ಯಾವಾಗ ನಾನಿಷ್ಟೇ ಐ ಆಮ್ ಸೋ ಆ್ಯಂಡ್ ಸೋ ಇಷ್ಟು 4 ಪಾತ್ರ ಇಟ್ಕೊಂಡು ಅಂಟ್ಕೊಂಡಿದ್ರೆ ಅದು ಸತ್ಯ ಅಲ್ಲ. ನಾವು ಇಷ್ಟಿದ್ರೂ ದರಿದ್ರರು, ಎಷ್ಟಿದ್ರೂ ನಾವು ಖಾಲಿ. ನಾವು ನಿಮ್ಮನ್ನು ಕನೆಕ್ಟ್ ಮಾಡೋಕ್ಕಾಗೋದಿಲ್ಲ. ಫಿಸಿಕಲಿನೂ ಎಲ್ಲರನ್ನೂ ದೂರ ಇಡ್ತೀರ, ಮೆಂಟಲಿ ಅಂತೂ ಕಂಪ್ಲೀಟ್ ಹೇಟ್ ಮಾಡ್ತೀರ. ಬುದ್ಧಿವಂತಿಕೆಯಿಂದ ನೀವು ಎಲ್ಲರನ್ನೂ ನಾಶ ಮಾಡೋಕ್ಕೂ ತಯಾರಿರ್ತೀರ. ಆದರೆ ಇದು 3 ಮೀರಿದ್ದು ನೀವು ಅಂದಾಗ ಯಾರನ್ನೂ ಕೂಡ ನೀವು ತಳ್ಳಕ್ಕಾಗಲ್ಲ. ತಳ್ಳೋದಲ್ಲ ಜೀವನ, ಸ್ವಾಗತಿಸೋದು. ಅದರಿಂದ ಮೆಡಿಟೇಷನಲ್ಲಿ ಒಂದು ಸತ್ಯ ಗೊತ್ತಾಗುತ್ತೆ, ವಿ ಆರ್ ಆಲ್ ಕನೆಕ್ಟೆಡ್ ಅಂತ. ಆಮೇಲೆ ಮೆಡಿಟೇಷನ್ ಅಂತ ಹೊರಗೆ ಬಂದಾಗ ಧ್ಯಾನಿ ಆದವನು, ಎ ಮೆಡಿಟೇಟರ್ ವಿಲ್ ನೆವರ್ ಡಿಸ್ಕನೆಕ್ಟ್ ಫ್ರಮ್ ಎನಿಬಡಿ. ಅವನಿಗೆ ಶತ್ರು ಅನ್ನೋದು ಇಲ್ಲ, ಯಾರೂ ಇಲ್ಲ. ಕೆಲವು ಶತ್ರುತ್ವ ಇರಬಹುದು, ಅವರಲ್ಲಿ ಶತ್ರುತ್ವ ಇರ್ಬೋದು ನಿನ್ನ ಬಗ್ಗೆ, ನಿನಗಂತೂ ಮಿತ್ರತ್ವ ಇದ್ದೇ ಇರುತ್ತೆ. ನಿನ್ನ ಮಿತ್ರತ್ವ, ದೈವತ್ವ ಯಾವತ್ತಿದ್ರೂ ಶತ್ರುತ್ವವನ್ನು ಬಡಿದಾಕತ್ತೆ. ಅದರಿಂದ ಧೈರ್ಯವಾಗಿರು. ಆ ಶತ್ರು ನೀನು ಏನೂ ಮಾಡಲ್ಲ, ಯಾಕಂದರೆ ನೀನು ದೈವತ್ವದಲ್ಲಿದೆಯಾ, ಅದು ಅದನ್ನು ಕಾಪಾಡಿಕೊಳ್ಳುತ್ತೆ, ಅದನ್ನು ನಾಶ ಮಾಡುತ್ತೆ. ನಾಶ ಮಾಡೋದು ಆ ದೇವರು ಇದ್ದಾನೆ. ಆ ದೈವತ್ವದ ಶಕ್ತಿ ನಿನ್ನಲ್ಲಿದ್ದಾಗ ನೀನು ಹೆದರಲೇಬೇಕಾಗಿಲ್ಲ. ಎಷ್ಟೋ ಸಲ ಏನೆಲ್ಲ ಆಗ್ತದೆ ಅದೆಲ್ಲ ಅನರ್ಥ ಅನ್ಸಿದ್ಯಾ ನಿಮ್ಗೆ? ಅನ್ಸಿದ್ರೆ ಯಾಕಾಗಿ ಆತರ ಅನ್ಸಿದೆ ಅಮ್ಮ? ಪಾಸ್ಟ್ ಆಗಿ ಹೋಗಿದೆ, ಮುಗಿದ ಮೇಲೆ ಪ್ರಶ್ನೋತ್ತರ ಯಾಕೆ ಅಂತಾನು ಕೂಡ ಅನ್ಸಿದ್ಯಾ? ಇದು ತುಂಬ ಜನಕ್ಕೆ ಈ ಪ್ರಶ್ನೆನೇ ಅರ್ಥ ಆಗಲ್ಲ, ಕಾಂಪ್ಲಿಕೇಟೆಡ್ ಆಗಿದೆ. ಆದರೂ ಉತ್ತರ ಕೊಟ್ಟ ಮೇಲೆ ಅದು ಅರ್ಥ ಆಗ್ಬೋದು. ಅನರ್ಥ ಅನ್ಸತ್ತೆ, ವ್ಯರ್ಥ ಅಂತ ಅನ್ಸಲ್ಲ. ಸಿ ದ ಮೀನಿಂಗ್. ಯಾವುದು ವ್ಯರ್ಥ ಅನ್ಸಲ್ಲ. ಉದಾಹರಣೆ ಹೇಳ್ತೀನಿ, ಲಿವಿಂಗ್ ಎಕ್ಸಾಂಪಲ್. ಇಷ್ಟೆಲ್ಲ ಮಾಡಿ ಕಾಡ್ಗಿಚ್ಚಾಯಿತು, ಯಾರೋ ಕೆಲಸದವ್ರು ಬೆಂಕಿ ಆರಿಸ್ತಿಲ್ಲ, ಅದು ಹತ್ಕೊಂತು, ಹಾಕಿದ ಗಿಡ ಎಲ್ಲ ಹೋಯಿತು. ಹೊರಗಡೆಯಿಂದ
ಅನರ್ಥ, ವ್ಯರ್ಥ. ಏನು ಇದರಲ್ಲಿ ಅನರ್ಥ ಆಯಿತು, ವ್ಯರ್ಥ ಆಯಿತು. ವ್ಯರ್ಥ ಅನಿಸುತ್ತೆ ಹೊರಗಡೆ ಕಣ್ಣಿಗೆ, ಇಷ್ಟು ಹಣ ಖರ್ಚು ಮಾಡಿದ್ದು ವ್ಯರ್ಥ ಆಯಿತು ಅಂತ ಹೊರಗಡೆಗೆ. ಇಮ್ಮಿಡಿಯೇಟಾಗಿ ಒಳಗಿಂದ ನೋಡಿದಾಗ ಇಟ್ಸ್ ಮೀನಿಂಗ್ಲೆಸ್. ವೆನ್ ಯು ಫೈಂಡ್ ದಿಸ್ ಇಸ್ ಮೀನಿಂಗ್ಲೆಸ್ ಟು ಥಿಂಕ್, ಮೀನಿಂಗ್ಲೆಸ್ ಟು ಪಾಂಡರ್ ಓವರ್, ಮೀನಿಂಗ್ಲೆಸ್ ಏನು ಇದು ಆಗೋಗಿದ್ದನ್ನು ಮತ್ತೆ ಯೋಚನೆ ಮಾಡೋದು ಮೀನಿಂಗ್ಲೆಸ್. ಇವಾಗ ಏನು ಮಾಡಬೇಕು? ಪ್ರತಿಯೊಂದು ಕೂಡ ಇದರಲ್ಲಿದೆ. ಇದೆಲ್ಲ ಪಾಸ್ಟ್ ಈಸ್ ಪಾಸ್ಟ್ ಅಂತೀರ, ಆಗೋಗಿದೆ. ಇವಾಗ ಮತ್ತೆ ಪ್ರಶ್ನೋತ್ತರ ಯಾಕೆ ಬರ್ತಾ ಇದೆ ಅಂತ ನೀವು ಕೇಳ್ಬೋದು. ಆದರೆ ಹಿಂದೆ ಆಗೋಗಿದ್ರೂ ಕೂಡ, ನಡೆದೋಗಿದ್ರು, ಮುಗಿದೋಗಿದ್ರೂ ಕೂಡ ಅದರ ಅನುಭವ ಎಲ್ಲೂ ಹೋಗಿಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸತ್ತೋಯ್ತು, ಆಗೋಯ್ತು, ಮುಗಿದೋಯ್ತು ಅಂತೀರ, ಆಗೋಯ್ತು. ಆದರೆ ಅದು ಆಗಿದ್ದಾಗ, ಅದು ನಡೀತಾ ಇದ್ದಾಗ ಏನದು ಆಗಿತ್ತೋ ಅದರ ಅನುಭವ ನಿಮ್ಮಲ್ಲಿ ಇದೆ, ಈಗಲೂ ಇದೆ. ಅದು ಅನುಭವನ ಬಿಡೋಕ್ಕಾಗಿಲ್ಲ, ಪಾಸ್ಟ್ ಆಗೋಯ್ತು. ಈ ಅನುಭವ ಅನ್ನೋದು ಒಳಗಡೆ ಇವತ್ತು ನಿಮಗೆ ಒಂದು ಪಾಠ ಆಗಿದೆ. ಇವತ್ತು ನೀವೇನು ಮಾಡ್ತಾ ಇದ್ದೀರಾ ಅದು ಅದರ ಕಂಟಿನ್ಯೂಟಿನೇ. ಮೇ ಬಿ ಪ್ರೆಸೆಂಟ್ ಮೊಮೆಂಟ್ ಇಟ್ ಈಸ್ ನ್ಯೂ, ಬಟ್ ದಿ ಕಂಟಿನ್ಯೂಟಿ ಆಫ್ ದಿ ಪಾಸ್ಟ್. ಇವತ್ತು ಹೂವು ಬಿಟ್ಟಿರೋದು ಹೊಸದು, ಆದರೆ ಅದು ಹಳೆ ಬೀಜದ ಹೂವು, ಮರಿಬಾರ್ದು ಅದನ್ನು. ಗಿಡ ಹಳೇದು, ಹೂವು ಹೊಸದು. ಸಮುದ್ರ ಹಳೇದು, ಅಲೆ ಹೊಸದು. ಆ ರೀತಿ ನಮಗೆ ಇವತ್ತು ಬಂದಿರೋದು ಹೊಸದು, ಎಲ್ಲಿಂದನೋ ಬರಲಿಲ್ಲ. ನಾವು ಕಲಿತ ಪಾಠದಿಂದ ಇವತ್ತಿನ ಅನುಭವ ಪುನಃ ನಮಗೊಂದು ಚಾನ್ಸು ಇನ್ನೂ ಹೊಸದನ್ನಾಗಿ ಮಾಡೋದಕ್ಕೆ. ಈ ಪ್ರಶ್ನೋತ್ತರದಿಂದ ಇನ್ನೇನೋ ಒಂದು ಹೊಸದು ಹುಟ್ಕೋಬಹುದು. ಇದು ಯಾವಾಗಲೋ ಯಾರಿಗೋ ಎಲ್ಲೋ ಯಾವಾಗಲೋ ಇದು ಸಿಕ್ಕಿ ಉಪಯೋಗಕ್ಕೆ ಬರ್ಬೋದು, ಹೇಳೋಕ್ಕಾಗಲ್ಲ. ಅದರಿಂದ ನಿಮಗೆ ಈ ಪ್ರೆಸೆಂಟ್ ಮೊಮೆಂಟಲ್ಲಿ ಯಾವುದು ಯಥಾರ್ಥದಲ್ಲಿ ಏನು ಮಾಡಬೇಕಾಗಿದೆಯೋ ಅದನ್ನು ಮಾಡೋದಷ್ಟೇ. ಇವತ್ತು ಪಕ್ಕದಲ್ಲೆಲ್ಲ ಗುಡ್ಡ ಎಲ್ಲ ತೆಗಿತಾ ಇದ್ದಾರೆ. ನಮಗೆಷ್ಟು ಅದರಿಂದ ಧೂಳು ಬಂದಿದೆ ಅಂದರೆ ನಮಗೇನು ಅನಿಸುತ್ತೆ, ಇವಾಗ ಏನು ಮಾಡ್ತೀರಾ? ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. 3 ಪ್ರಶ್ನೆ ಹಾಕಿದ್ದಾಯಿತು. ನೀವು ಇವತ್ತು ಬನ್ನಿ ಕ್ಲೀನ್ ಮಾಡಿಸಿ, ಬಂದು ನೋಡಿ ಯಾರು ಮಾಡಿದಾರೋ ಅವ್ರಿಗೆ ಒಪ್ಪಿಸಿದ್ವಿ. ನೀವು ಬರಲಿಲ್ವಾ, ಇದೊಂದು ವಾರ್ನಿಂಗ್ ಅಂತ ಅಂದ್ಕೊಳ್ಳಿ, ನಾವು ಕಂಪ್ಲೇಂಟ್ ಮಾಡಿ ಕೆಲಸ ನಿಲ್ಲಿಸ್ಬೇಕಾಗತ್ತೆ. ಇಷ್ಟು ನಮ್ಮ ಕಡೆಯಿಂದ ಹೇಳ್ಬೋದೇ ಹೊರತು ನಾವಿನ್ನೇನು ಮಾಡೋಕ್ಕಾಗಲ್ಲ. ಯಾವುದು ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು ಅನ್ನೋ ವಿವೇಕ ಇದೆ. ನಮ್ಮ ಕಂಟ್ರೋಲ್ನಲ್ಲಿ ಯಾವುದಿದೆ, ಈ ಜಾಗನ ಉಳಿಸ್ಕೊಳ್ಳೋದು ನಮ್ಮ ಕಂಟ್ರೋಲ್ನಲ್ಲಿದೆ. ಅದಕ್ಕೆ ಏನು ಬೇಕೋ ಮಾಡ್ತಾನೇ ಇರಬೇಕು, ನಿಲ್ಲಿಸಬಾರ್ದು. ಅದಕ್ಕೆ ಯಾವ್ಯಾವ ರೀತಿ ಜಾಣ್ಮೆಯಿಂದ ಮಾಡ್ತೀವಿ ಕೆಲಸ. ಇದೆಲ್ಲ ಆಗ್ತಾ ಇರೋದು ಕೂಡ ಇವತ್ತು ನಮಗೆ ಕಷ್ಟ ಆಗ್ಬೋದು, ನಾಳೆ ಒಳ್ಳೆಯದಕ್ಕೆ ಆಗ್ತಾ ಇದೆ ಅಂತ ಯಾಕೆ ಅನ್ಕೋಬಾರ್ದು, ತಗೊಳ್ಬಾರ್ದು, ಒಳ್ಳೆಯದನ್ನಾಗಿ ಮಾಡ್ಕೋಬಾರ್ದು. ನಾವು ಒಳ್ಳೆಯದಕ್ಕಾಗಿ ನಾವು ಬಳಸ್ಕೋಬಾರ್ದು. ನಾನು ಹೇಳಿದ್ದೆ, ಈ ಗುಡ್ಡ ಹೀಗಿದೆ ನೋಡ್ತಾ ಇರಿ, ಯಾವತ್ತೋ ಒಂದಿನ ಇದಕ್ಕೆ ಎಂಟ್ರೆನ್ಸು ಆ ಕಡೆನೇ ಬರೋಂಗಾಗುತ್ತೆ. ಆ ಕಡೆ ಎಲ್ಲ ಜನ ಬರ್ತಾರೆ, ಆ ಕಡೆಯಿಂದ ಗುಡ್ಡಕ್ಕೆ ಬರೋ ಹಾಗಾಗುತ್ತೆ. ಎಂಟ್ರೆನ್ಸ್ ಇದಾಗಲ್ಲ, ಅದು ಮೇನ್ ಎಂಟ್ರೆನ್ಸ್ ಆಗ್ಬೋದು. ಜನ ಆ ಕಡೆಯಿಂದ ಬರೋಕ್ಕೆ ರೋಡುಗಳಾಗ್ಬೋದು. ಶನಿ ಟೆಂಪಲ್ ಮೇನ್ ಆಗುತ್ತೆ, ಶನಿ ಟೆಂಪಲ್ಲು ಮೇನ್ ಆಗುತ್ತೆ. ಪ್ರತಿ ಶನಿವಾರ ಪೂಜೆ ಮಾಡಿಸ್ಕೊಳ್ಳೋಕೆ ಜನ ಆ ಕಡೆಯಿಂದ ಬರ್ತಾರೆ. ಅಲ್ಲಿ ಯಾರೂ ಬೇರೆ ದೇವಸ್ಥಾನ ಇಲ್ಲ, ಅಲ್ಲಿಗೆ ಹತ್ತಿರ ಇದೆ, ಅಲ್ಲಿ ಅವರು ಉಪಯೋಗಿಸ್ಕೋತಾರೆ. ಬಿಡಿ, ಅದು ಮೇನ್ ಆಗ್ಬೋದು, ಯಾರಿಗೆ ಗೊತ್ತು. ಅದರಿಂದ ಎಲ್ಲನೂ ಒಳ್ಳೆಯದಕ್ಕೆ ಆಗ್ತಿದೆ ಅಂತ ತಗೊಳ್ಳಿ, ಒಳ್ಳೆಯದಾಗಲಿ ಅಂತ ಬಯಸಿ. ಅದಕ್ಕೆ ಎಲ್ಲ ಅನರ್ಥ ಅಂತ ಅನ್ನಿಸಿದಾಗ ಎವ್ರಿ ಮೀನಿಂಗ್ಲೆಸ್ ಥಿಂಗ್ಸ್ ಯು ಸಿ ದಿ ನ್ಯೂ ಮೀನಿಂಗ್. ದಟ್ ಈಸ್ ಲೈಫ್. ಹೊಸ ಅರ್ಥ ಬರುತ್ತೆ. ಅದನ್ನು ವ್ಯರ್ಥ ಅಂದ್ಕೋಬೇಡಿ. ಯಾವತ್ತೂ ವ್ಯರ್ಥ ಆಗಲ್ಲ ನೀವು ಮಾಡಿದ್ದೆಲ್ಲ. ಅನರ್ಥ ಅನಿಸ್ಬೋದು, ಆದರೆ ಅದರಲ್ಲಿ ಮೀನಿಂಗ್ ಇದೆ. ಹುಡುಕಿ ಒಂದು ಅರ್ಥ ಸಿಗುತ್ತೆ. ಎಲ್ಲದರಲ್ಲೂ ಒಂದು ಅರ್ಥ ಇದೆ. ಆ ಅರ್ಥ ಹೊಸ ಅರ್ಥ, ನೀವು ಕೊಡೋ ಅರ್ಥ. ಕೊನೆಯಲ್ಲಿ ಆ ಅರ್ಥವೇ, ಆ ಮೀನಿಂಗೇ ನಿಮ್ಮನ್ನು ಬೆಳೆಸೋದು. ಆ ಮೀನಿಂಗೇ ಮತ್ತೆ ಹೊಸ ಅನುಭವಗಳನ್ನು ಕೊಡೋದು. ಗೋದಾನ ಸೇವೆ ನಡೀತಿದ್ಯಾ ಅಮ್ಮ ಗುಡ್ಡದಲ್ಲಿ? ಇದು ಒಂದು ಉದಾಹರಣೆ ಹೇಳ್ತೀನಿ.
ಗೋಗಳನ್ನು ದಾನ ಕೊಟ್ಟು ನಾವು ಇಸ್ಕೊಳ್ಳೋದು, ಸಾಕೋದು, ಇದು ಪ್ರಾರಂಭದಲ್ಲಿ ನನ್ನ ಸಂಕಲ್ಪ ಆಗಿರಲಿಲ್ಲ. ಇಲ್ಲಿಗೆ ಪ್ರೇಮಾಜಿ ಅಂತ ಬಂದಿದ್ದರು. ಅವರು ಭಾಗವತ ಹೇಳ್ತಾರೆ, ಎಲ್ಲ ಕೇಳಿದ್ದೀರಾ, ಭಾಳ ಫೇಮಸ್ಸು, ತುಂಬ ಚೆನ್ನಾಗಿ ಹೇಳ್ತಾರೆ ಭಾಗವತ. ಅವರು ಎಲ್ಲಿ ಹೋದ್ರೂ ಅಲ್ಲಿ ಗೋಗಳನ್ನು ಸಾಕಿ, ಅದು ಅವ್ರ ಸಂಕಲ್ಪ. ಅವರಿಗೆ ಗೋವಿನ ಪ್ರೀತಿ, ಒಬ್ಬೊಬ್ರಿಗೊಂದೊಂದರಲ್ಲಿ ಪ್ರೀತಿ ಇರುತ್ತೆ. ಒಬ್ಬರು ನಾಯಿ ಸಾಕ್ತಾರೆ, ಒಬ್ಬರು ಬೆಕ್ಕು ಸಾಕ್ತಾರೆ, ಒಬ್ಬರು ಪಾರಿವಾಳ ಸಾಕ್ತಾರೆ, ಒಬ್ಬೊಬ್ಬರು ಒಂದೊಂದು ಸಾಕ್ತಾರೆ. ಅವ್ರಿಗೆ ಗೋವಿನ ಮೇಲೆ ಏನೋ ಒಂದು ಪ್ರೀತಿ. ಹೋದ ಕಡೆ ಎಲ್ಲ ನೀವು ಗೋವನ್ನು ಸಾಕ್ರಿ, ದಾನ ತಗೊಳ್ಳಿ, ನೋಡ್ಕೊಳ್ಳಿ. ನನಗೂ ಬಂದಾಗ ಹೇಳಿದ್ರು, ನೀವು ಗೋವುಗಳನ್ನ ಸಾಕಿ, ಇಲ್ಲಿ ಸಂಕಲ್ಪ ಮಾಡಿ. ಇದೇನು ಕೆಟ್ಟ ಕೆಲಸ ಅಲ್ಲ, ಖಂಡಿತ ಒಳ್ಳೆಯ ಕೆಲಸ. ಗೋವುಗಳನ್ನ ಸಾಕ್ಬೋದು, ಆದರೆ ಅದನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ ಆಯಿತು. ಈ ಪ್ಯಾಂಡಮಿಕ್ ಟೈಮ್ನಲ್ಲಿ ಗೊತ್ತಾಯಿತು ಕಷ್ಟ ಏನು. ಪ್ರಪಂಚಕ್ಕೆ ಬಂದಿದೆ ಕಷ್ಟ, ನಮಗೆ ಬರದೇ ಇರುತ್ತಾ? ಒಬ್ಬರು ಕೆಲಸಕ್ಕೆ ಬರಲಿಲ್ಲ, ಒಂದು ಗೋವು ಸತ್ತೋಯ್ತು, ಅದನ್ನು ನೋಡ್ಕೊಳ್ಳೋದು ಬಹಳ ಕಷ್ಟ, ಕೆಲಸದವರಿಲ್ಲ. ಆವಾಗ ಡಿಸೈಡ್ ಮಾಡಿದೆ, ಗೋ ಹತ್ಯೆ ಬೇಡ. ಆವತ್ತಿಂದ ಗೋ ದಾನ ಕೊಡೋಕ್ಕೆ ಬಂದ್ರೂ ಬೇಡ, ನಮಗೆ ಗೋದಾನ ತಗೊಳ್ಳಲ್ಲ ನಾವು. ಅಕಸ್ಮಾತ್ ಯಾರಾದರೂ ಗೋದಾನ ತೊಗೊಂಡಿದ್ರೆ ಅವ್ರಿಗೆ ಬೂಸ ತಂದು ಕೊಡಿ, ಮತ್ತೆ ದಾನ ಕೊಡಬೇಡಿ, ಅವ್ರ ಗೋವನ್ನು ಸಾಕಕ್ಕೆ ಏನು ಬೇಕೋ ಅದನ್ನು ಮಾಡಿ ಅಂತ. ತುಂಬ ಜನ ನನ್ನನ್ನು ಕೇಳಿದ್ರೆ ನಾನು ಅದೇ ಹೇಳ್ತಿದ್ದೆ, ಗೋವಿದ್ರೂ ಹೇಳ್ತಾಯಿದ್ದೆ, ನೀವು ಗೋ ಕೊಡಬೇಡಿ ನನಗೆ, ಇವಾಗ ಇರೋ ಗೋವಿಗೆ ಊಟ ಹಾಕಿ ಅಂತ. ಆ ಥರ ಆಗ್ಬಿಡ್ಬಾರ್ದು. ಯಾವುದೂ ನಾವು ಜವಾಬ್ದಾರಿ ತೊಗೊಂಡಾಗ ಪೂರ್ತಿ ಮಾಡಬೇಕು, ಇಲ್ಲದೇ ಮಾಡಬಾರ್ದು ಅದನ್ನು ಎರಡೇನೆ. ಅದಕ್ಕೆ ಇಲ್ಲಿ ಗೋಮಾಳ ಜಾಗದಲ್ಲಿ ಗೋಗಳು ಸಾಕಬೇಕು ಅಂತಿತ್ತು, ಇವಾಗ ಗೋಗಳಿಲ್ಲ. ಅಂದರೆ ಗೋವಿನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಗೋವುಗಳ ಮೇಲೆ ಪ್ರೀತಿ ಇದೆ, ಯಾಕೆಂದರೆ ಅದರದ್ದೇ ಹಾಲು ಕುಡಿತಾ ಇದ್ದೀವಲ್ಲ ಪ್ರೀತಿಯಿಂದ. ನಿಮ್ಮಿಂದ ನಡೀತಿರೋ ಕಾರ್ಯಗಳನ್ನ ಒಪ್ಪದೇ ಇರೋರು ಇದ್ದಾರ, ಅಂದ್ರೆ ನೀವು ಮಾಡ್ತಿರೋದು ಏನೂ ಸರಿ ಇಲ್ಲ ಅಂತ ಹೇಳೋರು ಇದ್ದಾರ? ಯಾಕೆಂದ್ರೆ ಸಮಾಜದಲ್ಲಿ ಈ ತರ ಎರಡೂ ತರದ ಜನರು ಇರ್ತಾರೆ. ಒಬ್ರು ಸಪೋರ್ಟ್ ಮಾಡೋರು ಇರ್ತಾರೆ, ಒಬ್ರು ನಮ್ಮನ್ನ ಸಪೋರ್ಟ್ ಮಾಡಕ್ಕೆ ಬಿಡದೆ ನಮ್ಮನ್ನ ಡಿಗ್ರೇಡ್ ಮಾಡೋರು ಇರ್ತಾರೆ. ನಿಮ್ಗೆ ಆತರ ಜನಗಳು ಸಿಕ್ಕಿದಾರ ಅಂತ ಕೇಳ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆನಲ್ಲೇ ಉತ್ತರ ಇದೆ. ತುಂಬ ಜನಕ್ಕೆ ಅದು ಈಗಿನ ಟ್ರೆಂಡಲ್ಲಿ, ಈಗಿನ ಕಾಲದಲ್ಲಿ ಸ್ಪಿರಿಚುಯಾಲಿಟಿ ಅಂದರೆ ಬಹಳ ಲೋ. ಸ್ಪಿರಿಚುವಲ್ ಪೀಪಲ್ ಅಂದರೆ ಅವ್ರಿಗೇನು ಗೊತ್ತಿಲ್ಲ, ಯಾವುದು ಗೊತ್ತಿಲ್ಲದೆ ಏನೋ ಮಾಡ್ಕೊಳ್ತಾ ಇದ್ದಾರೆ, ಏನೋ ಅರ್ಥ ಇಲ್ಲದೆ ಏನೋ ಮಾಡ್ತಾ ಇದ್ದಾರೆ. ಯಾಕೆಂದರೆ ಅವರಿಗೆ ಪ್ರಪಂಚದ ಜ್ಞಾನ ಇಲ್ಲ, ಪ್ರಪಂಚದಲ್ಲಿ ಏನು ನಡೀತಿದೆ ಅಂತ ಗೊತ್ತಿಲ್ಲ, ಅದರಲ್ಲಿ ಆಸಕ್ತಿ ಕಳ್ಕೊಂಡಿದ್ದಾರೆ, ಹೇಗೆ ಜೀವನ ಮಾಡಬೇಕು ಅಂತ ಗೊತ್ತಿಲ್ಲ, ಮಾಡ್ರನ್ ಲೈಫ್ ಹೇಗಿದೆ ಅಂತ ಗೊತ್ತಿಲ್ಲ, ಇವಾಗ ಯಾವ ರೀತಿ ಇದೇ ಪ್ರಪಂಚ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅಂದರೆ ಇವರು ಪ್ರಪಂಚದಲ್ಲಿ ಇಲ್ಲ, ಯಾವುದೋ ಒಂದು ಪ್ರಪಂಚದಲ್ಲಿ ಇದ್ದಾರೆ, ಇವ್ರದೇ ಪ್ರಪಂಚದಲ್ಲಿ. ಇವರು ಪ್ರಯೋಜನ ಇಲ್ಲದೆ ಇರೋರು, ಇವ್ರು ಯಾತಕ್ಕೂ ಪ್ರಯೋಜನ ಇಲ್ಲ, ಇವ್ರನ್ನ ಇವ್ರಿಗೇನೂ ಗೊತ್ತಿಲ್ಲ. ಇವಾಗ ಹೆಂಗಿದೆ ಆ ಟ್ರೆಂಡ್, ಇವ್ರಿಗೆಲ್ಲ ಏನು ಅರ್ಥ ಆಗುತ್ತೆ, ಪ್ರಪಂಚ ಹೇಗಿದೆ, ಇವ್ರ ಥರ ಇರೋಕ್ಕಾಗತ್ತಾ? ಆ ಥರ ಇವ್ರನ್ನ ಮೂಲೆ ಗುಂಪು ಮಾಡುವ ಜನರೇ ಜಾಸ್ತಿ. ಯಾಕೆಂದರೆ ಪ್ರಪಂಚ ಆ ರೀತಿ ಇದೆ, ಪ್ರಪಂಚಕ್ಕೆ ಅವರು ಆಕರ್ಷಿತಗೊಂಡಿರ್ತಾರೆ. ಅದು ಒಂದು ಮೆಂಟಲ್ ಸ್ಟೇಟ್, ಅದು ಅವ್ರಿಗೆ ಗೊತ್ತಿಲ್ಲ. ಅವ್ರು ನೋಡೋದೇ ವಸ್ತುಗಳನ್ನು. ಪ್ರಪಂಚ ಅಂದರೆ ವಸ್ತು ಪ್ರಪಂಚ, ಪ್ರಪಂಚ ಅಂದರೆ ವಿಷಯ ಪ್ರಪಂಚ, ಪ್ರಪಂಚ ಅಂದರೆ ವ್ಯಕ್ತಿ ಪ್ರಪಂಚ. ಅವರು ಒಂದು ವ್ಯಕ್ತಿಯಾಗಿ ವ್ಯಕ್ತಿನ ನೋಡ್ತಾ ಇದ್ದಾರೆ ಅಷ್ಟೇ. ಸ್ವಲ್ಪ ಜನ ಮಾತ್ರ ವಸ್ತುಗಳಿಂದ ಸ್ವಲ್ಪ ಸೂಕ್ಷ್ಮವಾಗಿ ಭಾವನೆಗಳಿಗೆ ಅಂಟ್ಕೊಂಡಿರೋರಿದ್ದಾರೆ. ಅವರು ಕೂಡ ಅವ್ರಿಗೆ ಬೇಕಾದವ್ರನ್ನ ಮಾತ್ರ ಅಂಟ್ಕೊಂಡಿರೋದು, ಬೇಕಾದಕ್ಕೆ ಮಾತ್ರ ಅಂಟ್ಕೊಂಡಿರೋದು. ಎಮೋಷನಲ್ ವರ್ಲ್ಡಲ್ಲಿರೋರು, ಕೆಲವರು ಫಿಸಿಕಲ್ ಆ್ಯಂಡ್ ಮೆಟೀರಿಯಲ್ ವರ್ಲ್ಡಲ್ಲಿರೋರು, ಅವರು ಡೈಮೆನ್ಷನ್ನೇ ಬೇರೆ. ಮೆಟೀರಿಯಲ್ ಡೈಮೆನ್ಷನ್ನಲ್ಲಿರೋರು ಏನು ಹೇಳೋಕ್ಕೆ ಸಾಧ್ಯ? ಹುಚ್ಚರು ನೋಡ್ದಂಗೆ ನೋಡ್ತಾರೆ. ಅವರು ನಮಗೆ ಸೂಟ್ ಆಗಲ್ಲ. ಅವರು ಯಾತಕ್ಕೆ ಪ್ರಪಂಚದಲ್ಲಿದ್ದಾರೆ? ಹಣ ಮಾಡೋಕ್ಕಿದ್ದಾರೆ, ನಾವು ಹಣ ಮಾಡೋಕ್ಕಿಲ್ಲ. ಅವ್ರ ಗುರಿನೇ ಬೇರೆ, ನಮ್ಮ ಗುರಿನೇ ಬೇರೆ. ಅವ್ರ ದಿಕ್ಕೆ ಅದಕ್ಕೆ ಬೇರೆ, ನಮ್ಮ ದಿಕ್ಕೆ ಬೇರೆ. ಅವ್ರ ದಾರಿ ಅವ್ರು ಹಿಡ್ಕೊಂಡು ಹೋಗೋದೇ ಬೇರೆ, ನಮ್ಮ ದಾರಿನೇ ಬೇರೆ. ಅದರಿಂದ ಇದು ಕಂಪ್ಲೀಟಾಗಿ ಅಪೋಸಿಟ್ ಅನಿಸುತ್ತೆ. ಬರೀ ಪ್ರಪಂಚದಕ್ಕೆ ಕಂಟ್ಕೊಂಡಿರೋರ ಜೊತೆ
ನಮಗೇನು ಕೆಲಸನೇ ಇಲ್ಲ ಅನಿಸುತ್ತೆ. ಅವ್ರಿಗೂ ಅಷ್ಟೇ, ನಮ್ಮ ಹತ್ರ ಏನೂ ಕೆಲಸ ಇಲ್ಲ, ಅವ್ರಿಗೆ ಬೇಕಾದ ಯಾವುದು ನಮ್ಮ ಹತ್ರ ಸಿಕ್ಕೋದಿಲ್ಲ. ಅದರಿಂದ ನಮ್ಮನ್ನು ದೂರ ಇಡ್ತಾರೆ, ದೂರ ಆಗಿಬಿಡುತ್ತದು. ಬರೀ ಪ್ರಪಂಚದಲ್ಲಿರೋರಿಗೆ ನಾವು ಲೆಕ್ಕಕ್ಕಿಲ್ಲದೆ ಇರೋರು, ಬುದ್ಧಿ ಇಲ್ಲದೆ ಇರೋರು, ಕೆಲಸಕ್ಕೆ ಬಾರದೇ ಇರೋರು. ಯಾಕೆಂದರೆ ನಾವು ಈ ಕಮಾಡಿಟಿಗೆ ಒಪ್ಕೊಳ್ಳಲ್ವಲ್ಲ. ಕೆಲವರು ಎಮೋಷನಲ್ ಆಗಿರೋರು, ಪ್ರತಿಯೊಬ್ಬರು ಭಾವನಾತ್ಮಕವಾಗಿರೋರು, ಅವರು ಕೂಡ ಅವ್ರದ್ದು ಲಿಮಿಟೆಡ್ನಲ್ಲಿರುತ್ತೆ. ಅವರು ಅವರ ಮನೆ ಥರನೋ ಅಥವಾ ಅವ್ರ ಜನನೋ ಅವ್ರ ಗುಂಪಿನವರೋ ಅಥವಾ ಅವ್ರ ಜಾತಿನವರೋ ಅಷ್ಟನ್ನು ಹಿಡ್ಕೊಂಡಿರೋರು ಅಷ್ಟೇ. ಸ್ಪಿರಿಚುವಲ್ ಅಲ್ಲ, ದೇ ಆರ್ ನಾಟ್ ಸ್ಪಿರಿಚುವಲ್, ಬಟ್ ದೇ ಆರ್ ಎಮೋಷನಲ್. ಅವರಲ್ಲಿ ನೋವು ಸಂಕಟ ಹಂಚ್ಕೊಳ್ಳೋಕ್ಕೆ ಯಾರೋ ಬೇಕು, ನೋವು ಸಂಕಟ, ಹೊಟ್ಟೆ ಉರಿ, ಕಾಂಪಿಟೇಷನ್ನು, ಈ ಥರ ಭಾವನೆಗಳಲ್ಲಿ ಇರ್ತಾರೆ. ಭಯ, ಅವರಲ್ಲಿ ಕಾಮಕ್ರೋಧಾದಿಗಳಿರುತ್ತೆ. ಅದನ್ನು ಅವರು ಪ್ರೋತ್ಸಾಹಿಸಿ, ಹೌದು ಹೀಗೆ ಇರಬೇಕು ಜೀವನದಲ್ಲಿ, ನಾವು ಎದುರಿಸ್ಬೇಕಾದ್ರೆ ಇದೆಲ್ಲ ಕ್ವಾಲಿಟಿ ಬೇಕು, ಅವ್ನು ಸದೆ ಬಡಿಬೇಕು, ಅವ್ರು ಹಂಗೆ ಮಾಡಬೇಕು, ಹಿಂಗೆ ಮಾಡಿ, ರಜೋಗುಣ ತುಂಬ ಇರುತ್ತೆ. ಅದೊಂದು ಡೈಮೆನ್ಷನ್. ಅವ್ರಿಗೂ ನಾವು ಮಾಡೋದು, ಇವ್ರೇನು ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಹೋಗೋಗುತ್ತಾ? ಇವ್ರು ಹೋಮ್ವರ್ಕ್ ಎಲ್ಲ ತುಪ್ಪ ಎಲ್ಲ ಸುರಿದ್ಬಿಟ್ರೆ ಇಲ್ಲಿ ಹೊಟ್ಟೆ ತುಂಬುತ್ತಾ ಬಡವರಿಗೆ? ಆ ಥರ ಲಾಜಿಕಲ್ಲಾಗಿ ಮಾತಾಡಿದ್ರೆ ಅವ್ರಿಗೆ ಉತ್ತರ ಕೊಡೋಕ್ಕಾಗಲ್ಲ. ಆ ಥರದವರು ಇರ್ತಾರೆ. ವೇಸ್ಟ್ ಅಂತಾರೆ, ಹೋಮ ವೇಸ್ಟು, ಪೂಜೆ ವೇಸ್ಟು, ಗುರು ಹಿರಿಯರಲ್ಲಿ ಭಕ್ತಿ ಇಲ್ಲ, ಅವ್ರಿಗೇನು ಕೆಲಸ ಇಲ್ಲದೆ ಕೂತಿರೋರು, ಇಲ್ಲಿ ಕಷ್ಟ ನಷ್ಟ ಆಗ್ತಾಯಿದೆ ಪ್ರಪಂಚದಲ್ಲಿ, ಇವರೇನು ಮಾಡ್ತಾರೆ ಎಲ್ಲ ಲಾಜಿಕಲ್ಲಾಗಿ ಇವ್ರಿಗೆ ಪ್ರೂಫ್ ಬೇಕು, ನಾವೇನು ಮಾಡ್ತಿದ್ದೀವಿ ಅಂತ ಆ ಲೆಕ್ಕಾಚಾರ ಹಾಕಿ. ಗೌರ್ಮೆಂಟು ಕೂಡ, ಪಾಲಿಟಿಕ್ಸು ಕೂಡ ಇಲ್ಲಿ ವರ್ಕ್ ಆಗಲ್ಲ. ಯಾಕೆಂದರೆ ಟೆಂಪಲ್ ಎಲ್ಲ ಬರೀ ನಾಲಾಯಕಗಳು ಮಾಡೋದು, ಅಥವಾ ಅವರು ಒಪ್ಕೊಂಡ ತಕ್ಷಣ ದುಡ್ಡು ಮಾಡೋಕ್ಕೆ ಜಾಗ. ಹುಂಡಿನಲ್ಲಿ ದುಡ್ಡು ತಂದಾಕ್ತಾರಲ್ಲ ಇನ್ನೋಸೆಂಟಾಗಿ, ಅದನ್ನೆಲ್ಲ ಹೊಡ್ಕೊಂಡು ಹೋಗ್ಬೋದಲ್ಲ. ಒಂದಿಷ್ಟು ಸ್ಕೂಲ್ ಶುರು ಮಾಡ್ದಂಗೆ ಟೆಂಪಲ್ ಶುರು ಮಾಡ್ತಾರೆ, ಟೆಂಪಲ್ ಟ್ರಸ್ಟ್ ಮಾಡ್ತಾರೆ, ಹಣ ಮಾಡ್ಕೊಳ್ತಾರೆ, ಜನ ಬಂದಲ್ಲಿ ಪೂಜೆ ಮಾಡಿಸ್ತಾರೆ, ಎಲ್ಲ ವ್ಯಾಪಾರ. ಇದೊಂದು ಸ್ಥಿತಿ. ಇನ್ನೊಂದು ಸಾಧನೆ, ನಿಜವಾಗ್ಲೂ ಪರ್ಸನಲ್ಲಾಗಿ ವೈಯಕ್ತಿಕವಾಗಿ ನಾನು ಸಾಧನೆ ಮಾಡ್ತೀನಿ ಅಂದವರು ಈ ಪ್ರಪಂಚದಲ್ಲಿ ಅವ್ರು ಇದ್ದರೂ ಇಲ್ಲ ಆ ರೀತಿ ಇರಬೇಕಾಗತ್ತೆ. ಅವ್ರಿಗೆ ಗೊತ್ತಿರುತ್ತೆ ಚೆನ್ನಾಗಿ. ಯಾಕೆ ಗೊತ್ತಿರಲ್ಲ? ಆ ಜ್ಞಾನ ಎಷ್ಟಿರುತ್ತೆ ಅಂದರೆ ಕರೆಕ್ಟಾಗಿ ವಿಂಗಡಿಸಿ ನೋಡ್ಬೋದು. ಇವರಿಷ್ಟೇ, ಇವರಿಂದ ಏನೂ ಅಪೇಕ್ಷೆ ಪಡೋದು ಬೇಡ, ಇವರಷ್ಟೇ, ಅವರಿಂದ ನನಗೇನೂ ಬೇಕಿಲ್ಲ. ಸ್ಪಿರಿಚುವಲ್ ಪೀಪಲ್ ಅಂದರೆ ಅವ್ರಿಗೆ ಅರ್ಥ ಮಾಡ್ಕೊಂಡವರು ಕೂಡ ಇದ್ದಾರೆ. ಅದೂ ಒಂದು ಪ್ರಪಂಚ ಇದೆ, ಯಾಕಿಲ್ಲ? ಅವ್ರಿಗೂ ಒಂದು ಸಪೋರ್ಟ್ ಇದೆ, ಯಾಕಿಲ್ಲ? ರಾಕ್ಷಸರ ಗುಂಪು ಹೇಗಿದೆಯೋ, ಪ್ರಾಣಿ ಗುಂಪು ಹೇಗಿದೆಯೋ, ದೈವತಾ ಶಕ್ತಿಗಳಿಗೂ ಒಂದು ಗುಂಪಿದೆ ಅಲ್ಲ. ಅವ್ರು ಬಿಟ್ಕೊಡಲ್ಲ ಅಲ್ವಾ? ಅವರು ಮೇಲೆ ಕೇಳಿತಾರಲ್ವಾ? ಆ ಶಕ್ತಿಗಳೆಲ್ಲ ಕಣ್ಣು ಕಾಣದೇ ಇರೋ ಶಕ್ತಿಗಳು, ಯಾರಿಗೂ ತಿಳಿದೇ ಮಾಡೋ ಶಕ್ತಿಗಳು, ಅನ್ನೋನ್ ಪವರ್ಸ್, ಅನ್ನೋಬಲ್ ಪವರ್ಸ್, ಅನ್ಸೀನ್ ಪವರ್ಸ್. ಯಾವತ್ತೂ ಇವ್ರನ್ನ ಕಾಪಾಡ್ತಿರೋದು ಅಂದರೆ ವ್ಯಕ್ತಿ ಪ್ರಪಂಚವನ್ನು ಕಾಪಾಡ್ತಿರೋದು ಇದೇನೆ. ರಜೋಗುಣದಲ್ಲಿ ಹೊಡೆದಾಡ್ತಾ ಇರೋದನ್ನ ಕಾಪಾಡ್ತಿರೋದು ಇದೇನೆ. ಯಾವುದೋ ಒಂದು ಮೇಲಿನ ಶಕ್ತಿ ಅವರಿಗೆ ತಲೆ ಎತ್ತಕ್ಕಾಗದೆ ಎಷ್ಟು ಭಾರ ಇರುತ್ತಲ್ಲ, ಅವ್ರ ತಲೆ ಎತ್ತಿ ನೋಡೋದೂ ಇಲ್ಲ, ಅಷ್ಟು ಭಾರ ಇರುತ್ತೆ ಅವ್ರ ಇದ್ರ ಮೇಲೆ, ಭುಜದ ಮೇಲೆ ತಲೆ, ಅಷ್ಟು ಗರ್ವ ಇರುತ್ತೆ. ಅವ್ರು ಯಾವತ್ತೂ ತಲೆ ಎತ್ತಿ ನೋಡೋದೂ ಇಲ್ಲ ಯಾರನ್ನು, ತನ್ನ ಸಮಕ್ಕೆ, ತನ್ನ ಮೂಗಿದ ನೇರಕ್ಕೆ ನೋಡೋದು. ಆ ಥರದವ್ರು ಏನು ಮಾಡೋಕ್ಕಾಗತ್ತೆ? ಇದ್ದಾರೆ. ಇದನ್ನೆಲ್ಲ ತಿಳ್ಕೊಂಡು ನಮ್ಮಲ್ಲೂ ಕೂಡ ಒಂದೊಂದು ಹಂತದಲ್ಲಿ ಹೀಗೂ ಇದ್ವಿ, ಹೀಗಾದ್ವಿ ಅನ್ನೋದು ಕೂಡ ನಮ್ಮಲ್ಲಿ ಒಂದು ಬ್ಲೂ ಪ್ರಿಂಟ್ ಇರುತ್ತೆ. ಸಾಧನೆ ಮಾಡಿದವ್ರಿಗೆ ಹಿಂದಿನ ದಾರಿ ಗೊತ್ತಿರುತ್ತೆ. ನಾನು ಎಲ್ಲಿಂದ ಹೊರಟೆ, ಹೇಗಿದ್ದೆ, ಯಾವ್ಯಾವ ಊರು ದಾಟಿದೆ, ಆ ಊರಲ್ಲಿ ಅಟ್ಮಾಸ್ಫಿಯರ್ ಹೇಗಿತ್ತು, ಏನೇನು ಅನುಭವಿಸಿದ್ದೀನಿ, ಹೇಗೆ ಬಂದಿದ್ದೀನಿ, ಎಲ್ಲ ಪರಿಚಯ ಇಲ್ಲದೆ ಅವನು ಬೆಳೆದಿರಲ್ಲ. ಅದಕ್ಕೆ ಅರ್ಥ ಆಗುತ್ತೆ. ಅದರಿಂದ ಯಾರೂ ಅಡ್ಡಿ ಬರೋಕ್ಕಾಗಲ್ಲ. ತುಂಬ ಜನ ಅಂತ ಲೆಕ್ಕ ಇಡೋಕ್ಕೂ ಆಗಲ್ಲ. ಎಷ್ಟು ಎಗೇನ್ಸ್ಟ್ ಆಗಿ, ಎಷ್ಟು ನಿರುತ್ಸಾಹದಲ್ಲಿ ಸಪೋರ್ಟ್ ಮಾಡದೇ ಇರ್ತಾರೆ, ಅಷ್ಟೇ ಪ್ರಪಂಚದಲ್ಲಿ ಸಪೋರ್ಟ್ ಮಾಡೋರು ಇರ್ತಾರೆ. ಎರಡು ಪವರು ಈಕ್ವಲ್ ಆಗಿರುತ್ತೆ. ಇಷ್ಟು ಜನ ಈ ಕಡೆ ಎಳೆದ್ರೆ ಅಷ್ಟು ಶಕ್ತಿಗಳು ಆ ಕಡೆ ಎಳೆಯೋದು ಇರುತ್ತೆ. ಅದರಿಂದ ನಾವು ಸಮವಾಗಿರೋದು ಒಳ್ಳೆಯದು. ದೈಹಿಕವಾಗಿ ನಿಮ್ಗೆ ಸುಸ್ತಾಗ್ತಾ ಇರ್ಬೋದು ಅಮ್ಮ, ನಿಮ್ಮ ಲಿಮಿಟೇಷನ್ ಏನು? ಅದೇ ಝೀಲ್ನಲ್ಲಿ ಕೆಲಸ ಮಾಡೋಕ್ಕಾಗತ್ತಾ ನಿಮ್ಗೆ? ದೈಹಿಕವಾಗಿ ಆಗ್ತಾ ಇರಬಹುದು. ದೇಹಕ್ಕೆ ಒಂದು ಲಿಮಿಟೇಷನ್ ಇದೆ ಅಂತ ಮುಂಚೆಯಿಂದ ಗೊತ್ತು. ಆದರೂ ಲಿಮಿಟೇಷನ್ ಮೀರಿ ಮಾಡಿದಾಗ ದೇಹಕ್ಕೆ ಒಂದು ಎಲ್ಲಿಂದನೋ ಒಂದು
ಶಕ್ತಿ ಬರುತ್ತೆ. ಯಾವಾಗ ದೇಹವನ್ನು ಮರೆತಾಗ ದೇಹಕ್ಕೆ ಸಾಕ್ಷಿಯಾದಾಗ, ದೇಹವನ್ನು ಒಂದು ವಾಹನ ಅಂತ ನೋಡಿದಾಗ, ನಾನು ರೈಡ್ ಮಾಡ್ತಾ ಇರೋ ವಾಹನ ಇದು, ನನಗೊಂದು ಸಾಧನ ಇದು, ನಾ ಬಳಸ್ತಾ ಇರೋ ಒಂದು ಇನ್ಸ್ಟ್ರೂಮೆಂಟ್ ಇದು ಅಂತ ನಾನು ಇದರ ಮೇಲೆ ಒಂದು ಅಧಿಕಾರ, ಒಂದು ಮಾಸ್ಟರಿ, ನಾನು ಇದನ್ನು ಆಳಕ್ಕೆ ಶುರು ಮಾಡಿದಾಗ, ಇದಕ್ಕೆ ಒಡತಿ ಆದಾಗ ಅಥವಾ ಒಡೆಯನಾದಾಗ, ಮಾಸ್ಟರ್ ಆದಾಗ, ಇದಕ್ಕೆ ಶಕ್ತಿ ಜಾಸ್ತಿ ಆತ್ಮದಿಂದ, ಆ ಸೋರ್ಸಿಂದ ನಾನು ಸಪ್ಲೈ ಮಾಡ್ಬೋದು. ಲಿಮಿಟ್ಲೆಸ್ ಪವರ್ ಸಪ್ಲೈ ಮಾಡ್ಬೋದು ಅದಕ್ಕೆ. ಅದರಿಂದ ಲಿಮಿಟ್ ಇರೋದು ನಮ್ಮ ಬಾಡಿಗೆ, ಲಿಮಿಟ್ ಇರೋದು ನಮ್ಮ ಮೈಂಡ್ಗೆ, ಲಿಮಿಟ್ ಇರೋದು ನಮ್ಮ ಬುದ್ಧಿಗೆ, ಲಿಮಿಟ್ ಇರೋದು ನಮ್ಮ ಅಹಂಕಾರಕ್ಕೆ. ಲಿಮಿಟ್ ಇಲ್ಲದೆ ಇರೋದಿದೆಯಲ್ಲ, ಅದು ನಾನು. ಐ ಆಮ್ ಲಿಮಿಟ್ಲೆಸ್. ಆ ನಾನು ಇಂದ ಬಂದದ್ದು ಏನಿದೆ ಅದನ್ನು ಒಂಚೂರು ಕನೆಕ್ಟ್ ಮಾಡೋಣ. ಅದು ಯಾವಾಗ ಕನೆಕ್ಟ್ ಆಗತ್ತೆ? ದೇಹದಲ್ಲಿ ತುಡಿತಾ ಇರುವ ಆ ಒಂದು ನಾಡಿ ಬಡಿತ, ತುಡಿತಾ ಇರೋ ಎದೆ ಬಡಿತ, ಆ ತುಡಿತಾ ಇರೋ ಪ್ರಾಣ, ಆ ಪ್ರಾಣದಲ್ಲಿರೋ ಜೀವದಲ್ಲಿ ಆಗಿರೋ ಪರಮಾತ್ಮನ, ಆ ಪರಮಾತ್ಮ ನನ್ನನ್ನು ಕನೆಕ್ಟ್ ಮಾಡಿದ ತಕ್ಷಣ ಸೋರ್ಸ್ ಅಲ್ಲಿಂದ ದೇಹಕ್ಕೆ ಶಕ್ತಿ ಬರುತ್ತೆ. ಅದ್ಭುತವಾದ ಕೆಲಸಗಳಾಗುತ್ತೆ ದೇಹದಿಂದ. ಸುಸ್ತಾಗತ್ತೆ. ಸುಸ್ತು ಯಾರಿಗಾಗಲ್ಲ? ಒಂದು ವೆಹಿಕಲ್ಗೂ ಪೆಟ್ರೋಲ್ ಇಲ್ಲ ಅಂದರೆ ನಿಂತೋಗುತ್ತಲ್ವ? ಒಂದು ಡಬ್ಬ ಪೆಟ್ರೋಲ್ ಕಾರೇ ನಿಂತೋಗುತ್ತೆ. ತಗಡಿನ ಕಾರು ಇದು ನಿಲ್ಲುತ್ತೆ. ಅದು ರೆಸ್ಟ್ ಕೊಡಬೇಕು. ಅದಕ್ಕೆ ಯೋಗ ಎಲ್ಲ ಮಾಡಿದಾಗ ಶಕ್ತಿನ ನಾವು ಚಾನಲ್ ಮಾಡಿ ಅದಕ್ಕೆ ಕಳಿಸ್ಬೋದು. ಇದೆ, ಸಾಯೋವರೆಗೂ ಸುಸ್ತು ಅನ್ನೋದು ಇದೆ. ಯಾರಿಗಿಲ್ಲ ಸುಸ್ತಾಗುತ್ತೆ, ವೀಕ್ ಆಗುತ್ತೆ. ವಯಸ್ಸಿಗೆ ತಕ್ಕಂತೆ ಸುಸ್ತು ಆಗೋದು ಸಹಜ. ಆದರೆ ಅದೇ ದೊಡ್ಡದು ಮಾಡ್ಕೋಬಾರ್ದು, ಅದನ್ನು ಒಪ್ಕೋಬೇಕು. ಅನ್ಲಿಮಿಟೆಡ್ ಸೋರ್ಸ್ ಯಾವುದಿದೆ ಅದನ್ನು ಕನೆಕ್ಟ್ ಮಾಡಬೇಕು, ಮೆಡಿಟೇಟ್ ಮಾಡಬೇಕು, ಕೆಲಸ ಮಾಡಬೇಕು.